ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಯುಎಸ್, ಯುಕೆ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಫ್ರಾನ್ಸ್ ಮತ್ತು ಜರ್ಮನಿಯ ಯೂನಿವರ್ಸಿಟೀಸ್ ಒಂದೇ ಜಾಗದಲ್ಲಿ. ಹೋಟೆಲ್ ತಾಜ್, ಎಂಜಿ ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ರಾಜ್ಯಕ್ಕೆ ಜೋಡಿ ಆಘಾತ. ನುಗ್ಗಿ ಬರ್ತಾ ಇದೆ ಮೋಂತಾ ಚಂಡಮಾರುತ. ದಕ್ಷಿಣ ಭಾರತದಲ್ಲಿ ಯುದ್ಧದಂತಹ ಅಲರ್ಟ್. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ಹೀಗೆ ಇಡೀ ದಕ್ಷಿಣ ಭಾರತದಲ್ಲಿ ಈಗ ಯುದ್ಧದಂತಹ ಅಲರ್ಟ್ ಜಾರಿ ಮಾಡಲಾಗಿದೆ. ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಜೋಡಿ ಚಂಡಮಾರುತ ಡಬಲ್ ಅಪ್ಪಳಿಸ್ತಾ ಇದ್ದು ಸರ್ಕಾರಗಳು ಹೈ ಅಲರ್ಟ್ ಆಗಿವೆ. ಒಂದ್ ಕಡೆ ಪೂರ್ವ ಕರಾವಳಿಯ ರಾಜ್ಯಗಳು ಕಂಪ್ಲೀಟ್ ಬಂದ್ ಮಾಡಿಕೊಂಡಿದ್ರೆ, ಪಶ್ಚಿಮ ಕರಾವಳಿಯ ರಾಜ್ಯಗಳೆಲ್ಲರೂ ಕೂಡ ನಮ್ಮ ಕರ್ನಾಟಕ ಮತ್ತು ಕೇರಳದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಅನೇಕ ಭಾಗಗಳಲ್ಲಿ ಪ್ರವಾಹದ ಭೀತಿ ಕಾಡ್ತಾ ಇದೆ. ಭಯಾನಕ ವೇಗದಲ್ಲಿ ಚಂಡಮಾರುತ ಬರ್ತಾ ಇದೆ. ಇದರ ಬೆನ್ನಲ್ಲೇ ಸೇನೆ ಮತ್ತು ಎನ್ಡಿಆರ್ಎಫ್ ಪರಿಸ್ಥಿತಿಯನ್ನು ಮಾನಿಟರ್ ಮಾಡ್ತಾ ಇದ್ದು ಯಾವುದೇ ಸನ್ನಿವೇಶ ಎದುರಿಸೋಕು ತಯಾರಿದ್ದೀವಿ ಅಂತ ಸೇನೆ ಹೇಳಿದೆ. ಸೊ ದಿಢೀರಂತ ದೇಶ ಈಗ ಸೈಕ್ಲೋನ್ ಇಕ್ಕಳಕ್ಕೆ ಸಿಕ್ಕಾಕೊಳ್ತಿದೆ. ಹಾಗಿದ್ರೆ ಪೂರ್ಣ ಮಾಹಿತಿಯನ್ನ ಈ ವರದಿಯಲ್ಲಿ ಪಡಿತಾ ಹೋಗೋಣ ಸ್ನೇಹಿತರೆ. ಕಡೆತನಕ ಮಿಸ್ ಮಾಡದೆ ನೋಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಮನವಿ ಏನಂದ್ರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಎಲ್ಲ ಇಂತಹ ಅತ್ಯವಶ್ಯಕ ಮಾಹಿತಿಯನ್ನು ನೀವು ನೇರವಾಗಿ ಪಡೆಯೋಕೆ ಸಾಧ್ಯ ಆಗುತ್ತೆ. ಬನ್ನಿ ಆರಂಭ ಮಾಡೋಣ. ನುಗ್ಗಿ ಬರ್ತಾ ಇದೆ ಮೋಂತಾ. ದಕ್ಷಿಣ ಭಾರತಕ್ಕೆ ಅವಳಿ ಆಘಾತ. ಎಸ್ ಸ್ನೇಹಿತರೆ, ಮುಂಗಾರು ಮುಗಿದು ಹಿಂಗಾರು ಶುರುವಾಗ್ತಿದ್ದ ಹಾಗೆ ಈ ಸಲ ಮತ್ತೆ ಚಂಡಮಾರುತದ ಭಯ ಶುರುವಾಗಿದೆ. ಇಷ್ಟು ದಿನ ಪೂರ್ವ ಅಥವಾ ಪಶ್ಚಿಮ ಭಾಗದಲ್ಲಿ ಬಿಡುವು ಕೊಟ್ಟು ಮಳೆ ಬರ್ತಾ ಇತ್ತು. ತೀರಾ ಅಪರೂಪ ಅನ್ನೋ ಹಾಗೆ ಎರಡೂ ಕಡೆಯಲ್ಲಿ ಮಳೆ ಆಗ್ತಾ ಇತ್ತು. ಆದ್ರೆ ಈಗ ಎರಡೂ ಭಾಗದಿಂದ ಚಂಡಮಾರುತ ಈಗ ನುಗ್ಗಿ ಬರ್ತಾ ಇದ್ದು ಅಕ್ಟೋಬರ್ 28ರ ಸಂಜೆ ಅಥವಾ ರಾತ್ರಿ ಭಾರತದ ಮೇನ್ ಲ್ಯಾಂಡ್ಗೆ ಅಪ್ಪಳಿಸುತ್ತೆ. ಅದರಲ್ಲೂ ಬಂಗಾಳ ಕೊಲ್ಲಿಯಿಂದ ಬೀಸ್ತಾ ಇರೋ ಮೋಂತಾ ಚಂಡಮಾರುತ ಭಾನುವಾರ ಸಂಜೆ ತೀವ್ರ ಆಗಿದೆ. ಅದು ಗಂಭೀರ ಪರಿಣಾಮ ಉಂಟು ಮಾಡುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆನೂ ಹೇಳಿದೆ. ಅಂದಹಾಗೆ ಸ್ನೇಹಿತರೆ, ಈ ಮೋಂತಾ ಅನ್ನೋದು ಥಾಯ್ಲ್ಯಾಂಡ್ ಇಟ್ಟಿರೋ ಹೆಸರು. ಮೋನ್ ಥಾ ಸುಂದರವಾದ ಹೂವಂತೆ. ಸರದಿ ಪ್ರಕಾರ ಈ ಬಾರಿ ಹಿಂದೂ ಮಹಾಸಾಗರದ ಸೈಕ್ಲೋನ್ಗೆ ಥಾಯ್ಲ್ಯಾಂಡ್ ಕೊಟ್ಟಿರೋ ಹೆಸರನ್ನ ಇಡಲಾಗಿದೆ. ಈಗ ಸೋಮವಾರ ಬಂದಿರೋ ಮಾಹಿತಿ ಪ್ರಕಾರ, ಸ್ಯಾಟಲೈಟ್ ಮಾಹಿತಿ ಪ್ರಕಾರ ಈ ಸೈಕ್ಲೋನ್ ಚೆನ್ನೈನಿಂದ 600 ಕಿಲೋಮೀಟರ್ ದೂರದಲ್ಲಿ ಸದ್ಯಕ್ಕಿದೆ. ಈ ವಿಡಿಯೋ ರೆಕಾರ್ಡ್ ಆಗುವ ಹಂತದಲ್ಲಿ. ಹಾಗೆ ಆಂಧ್ರದ ಕಾಕಿನಾಡದಿಂದ 680 ಕಿಲೋಮೀಟರ್, ವಿಶಾಖಪಟ್ಟಣಂನಿಂದ 710 ಕಿಲೋಮೀಟರ್ ದೂರ, ಹಾಗೆ ಅಂಡಮಾನ್ನ ಪೋರ್ಟ್ ಬ್ಲೇರ್ನಿಂದ 790 ಕಿಲೋಮೀಟರ್ ದೂರ, ಹಾಗೂ ಒಡಿಶಾದ ಗೋಪಾಲ್ಪುರ್ನಿಂದ 850 ಕಿಲೋಮೀಟರ್ ದೂರದಲ್ಲಿ ಇತ್ತು. ಇದು ವಿಡಿಯೋ ರೆಕಾರ್ಡ್ ಮಾಡೋಕ್ಕಿಂತ ಸ್ವಲ್ಪ ಮುಂಚೆ ಹತ್ರ ಬರ್ತಾ ಇರುತ್ತೆ ಅದು. ಈ ವಿಡಿಯೋ ನಿಮಗೆ ತಲುಪುವಷ್ಟರಲ್ಲೇ ಇನ್ನಷ್ಟು ಹತ್ರಕ್ಕೆ ಬಂದಿರಬಹುದು. ಮಚಲಿಪಟ್ಟಣಂ ಮತ್ತು ಕಳಿಂಗಪಟ್ಟಣಂ ಅಂದ್ರೆ ಈಗ ನೀವು ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲಿ ಭೂಸ್ಪರ್ಶ ಮಾಡಬಹುದು. ಕಾಕಿನಾಡ ಹತ್ರ ಇದು ಉಂಟಾಗಬಹುದು. ಈ ಟೈಮ್ನಲ್ಲಿ ಗಂಟೆಗೆ 90ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಬಹುದು. ಇದು 110ಕ್ಕೂ ತಲುಪಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಅಲ್ಲದೆ ಐಎಂಡಿ ವಿಜ್ಞಾನಿ ಎಸ್ ಜಗನ್ನಾಥ್ ಕುಮಾರ್ ಮಾತನಾಡಿ, ಇದು ಬಂಗಾಳ ಕೊಲ್ಲಿಯ ಚಂಡಮಾರುತ. ಈ ಸಲ ದೊಡ್ಡ ಅಪಾಯ ಉಂಟು ಮಾಡೋ ಚಾನ್ಸಸ್ ಇದೆ. ಪ್ರವಾಹ ಮತ್ತು ಭೂಕುಸಿತವನ್ನ ಕೂಡ ಉಂಟು ಮಾಡಬಹುದು. ಅನೇಕ ಭಾಗಗಳಲ್ಲಿ ಬಲವಾದ ಗಾಳಿ ಮತ್ತು ಎಕ್ಸ್ಟ್ರೀಮ್ ಮಳೆ ಇರುತ್ತೆ. ನಾರ್ಮಲ್ಗಿಂತ ಸುಮಾರು 1 ಮೀಟರ್ ಎತ್ತರಕ್ಕೆ ಅಲೆಗಳು ಕೂಡ ಏಳೋ ಚಾನ್ಸಸ್ ಇದೆ. ಹೀಗಾಗಿ ಕರಾವಳಿ ಭಾಗದಲ್ಲಿ ಕೇರ್ಫುಲ್ ಆಗಿರಬೇಕು, ಎಲ್ಲರೂ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಪೂರ್ವ ಕರಾವಳಿಯ ರಾಜ್ಯಗಳಲ್ಲಿ ಕಟ್ಟೆಚ್ಚರ ಸಾರಲಾಗಿದ್ದು ಶಾಲಾ ಕಾಲೇಜು, ವ್ಯಾಪಾರಿ ಚಟುವಟಿಕೆಗಳನ್ನ ಬಂದ್ ಮಾಡಲಾಗಿದೆ. ಇನ್ನು ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 31,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಇರುತ್ತೆ. ಹೊರಡೋ ದಿನ ಡಿಸೆಂಬರ್ 9, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಬಾಗಿಲು ಹಾಕಿಕೊಂಡ ಆಂಧ್ರ, ಒಡಿಶಾ. ಎಸ್, ಚಂಡಮಾರುತದ ಭೀತಿಗೆ ಪೂರ್ವ ಭಾರತದ ಅನೇಕ ಪ್ರದೇಶಗಳು ಬಂದಾಗಿವೆ. ಆಂಧ್ರದಲ್ಲಂತೂ 26 ಜಿಲ್ಲೆಗಳ ಪೈಕಿ 23 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಜಾರಿ ಮಾಡಲಾಗಿದೆ. ಕಾಕಿನಾಡ, ತಿರುಪತಿ, ಅನ್ನಮಯ್ಯ, ನೆಲ್ಲೂರು, ವೈಎಸ್ಆರ್, ಕಡಪ, ಪ್ರಕಾಶಂ, ಬಾಪಟ್ಲ, ಚಿತ್ತೂರು, ನಂದ್ಯಾಲ್, ಪಲ್ನಾಡು, ಗುಂಟೂರು, ಕೃಷ್ಣ, ಪೂರ್ವ ಮತ್ತು ಪಶ್ಚಿಮ ಗೋದಾವರಿ, ಕೋನಸೀಮ, ಅನಕಾಪಲ್ಲಿ, ಅಲ್ಲೂರಿ ಸೀತಾರಾಮರಾಜು, ವಿಶಾಖಪಟ್ಟಣಂ, ಏಲೂರು, ವಿಜಯನಗರಂ, ಶ್ರೀಕಾಕುಳಂ ಹೀಗೆ ಎಲ್ಲ ಜಿಲ್ಲೆಗಳನ್ನ ಸನ್ನದ್ಧಗೊಳಿಸಲಾಗಿದೆ. ಕರಾವಳಿ ಭಾಗದಲ್ಲಿದ್ದ 100 ಹಳ್ಳಿಗಳನ್ನು ಖಾಲಿ ಮಾಡಿಸಲಾಗಿದೆ. ಕೋನಸೀಮ ಜಿಲ್ಲೆಯಲ್ಲೇ 34 ಹಳ್ಳಿ ಜನರನ್ನ ಸ್ಥಳಾಂತರ ಮಾಡಿದ್ದಾರೆ. ಇನ್ನು ಸಿಎಂ ಚಂದ್ರಬಾಬು ನಾಯ್ಡು ಆದೇಶ ಕೊಟ್ಟಿದ್ದು 0 ಲೈಫ್ ಲಾಸ್ ಇರಬೇಕು, ಯಾವುದೇ ಕಾರಣಕ್ಕೂ ಯಾರ ಪ್ರಾಣ ಹೋಗಬಾರದು, ಎಲ್ಲರೂ ತಯಾರಾಗಿರಬೇಕು ಅಂತ ಡಿಸಿ
ಮತ್ತು ಎಸ್ಪಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮುಂದಿನ 15 ದಿನಗಳ ತನಕ ಗಂಜಿ ಕೇಂದ್ರದ ವ್ಯವಸ್ಥೆ ಮಾಡಲಾಗಿದೆ. ಮೀನುಗಾರರಿಗೆ ಮತ್ತು ಪ್ರವಾಸಿಗರಿಗೆ ಬೀಚ್ ಕ್ಲೋಸ್ ಮಾಡಲಾಗಿದೆ. ಭೂ ಕುಸಿತ ಆಗೋ ಅಪಾಯ ಇರೋ ಕಾರಣಕ್ಕೆ ಆಂಧ್ರದ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತು ದೇಶದ NDRF ರೆಡಿಯಾಗಿ ನಿಂತುಕೊಂಡಿವೆ. ಜನರಿಗೆ ಮನೆಯಿಂದ ಹೊರಬರದಂತೆ ಸೂಚಿಸಲಾಗಿದೆ. ಶಾಲಾ ಕಾಲೇಜು ಮುಚ್ಚಿದ್ದು ಆಸ್ಪತ್ರೆಗಳನ್ನ ಸಜ್ಜುಗೊಳಿಸಲಾಗಿದೆ. ಇನ್ನು ಒಡಿಶಾದಲ್ಲೂ ಕೂಡ ಇದೇ ರೀತಿ ವಾತಾವರಣ ಇದೆ. ಒಡಿಶಾದ ಎಲ್ಲಾ 30 ಜಿಲ್ಲೆಗಳಲ್ಲೂ ಇಂತಹದ್ದೇ ಕಟ್ಟೆಚ್ಚರ ಕೊಡಲಾಗಿದೆ. 128 ತುರ್ತು ರಕ್ಷಣಾ ತಂಡಗಳನ್ನ ಅಲ್ಲೂ ಕೂಡ ನಿಯೋಜಿಸಲಾಗಿದೆ. 930 ಕಿಲೋಮೀಟರ್ ಉದ್ದದ ಒಡಿಶಾದ ಎಲ್ಲಾ ಕರಾವಳಿ ಪ್ರದೇಶದ ಉದ್ದಕ್ಕೂ ಸೇಫ್ಟಿ ಕ್ರಮಗಳನ್ನ ತಗೊಳ್ಳಲಾಗಿದೆ. ಇನ್ನು ತಮಿಳುನಾಡಿನಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ತಮಿಳುನಾಡಿನ ಉತ್ತರ ಕರಾವಳಿ ಜಿಲ್ಲೆಗಳಲ್ಲಿ ಅಂದ್ರೆ ಚೆನ್ನೈ, ಕಾಂಚೀಪುರಂ, ರಾಣಿಪುರಂ, ತಿರುವಳ್ಳೂರ್, ವಿಲುಪುರಂ, ಚೆಂಗಲ್ಪಟ್ಟು ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಹಾಗೆ ಪುದುಚೇರಿ ಭಾಗದಲ್ಲಿ 24 ಗಂಟೆಗಳಲ್ಲಿ 65 ರಿಂದ 101 ಮಿಲಿಮೀಟರ್ ಮಳೆ ಜೋರಾಗಿ ಬೀಳೋ ಸಾಧ್ಯತೆ ಇದೆ. ಚಂಡಮಾರುತ ಹತ್ತಿರ ಆದಷ್ಟು ಇನ್ನಷ್ಟು ಜಾಸ್ತಿ ಪರಿಣಾಮಗಳು ಕಾಣಿಸುತ್ತೆ ಅಂತ ಅಧಿಕಾರಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮೋಂತಾ ಭೀತಿ ಛತ್ತೀಸ್ಗಢ ಹಾಗೂ ಪಶ್ಚಿಮ ಬಂಗಾಳಕ್ಕೂ ಶುರುವಾಗಿದೆ. ಯಾಕಂದ್ರೆ ಚಂಡಮಾರುತ ಭೂಸ್ಪರ್ಶ ಮಾಡಿದ ಮೇಲೆ ಇದರ ರೆಮಿನೆಂಟ್ಸ್ ಅಂದ್ರೆ ಅದರ ಉಳಿದಿರೋ ಪರಿಣಾಮಗಳು ಅಲೆಗಳು ಉತ್ತರದ ಕಡೆಗೆ ಸಾಗೋ ಲಕ್ಷಣ ಇದೆ. ಹೀಗಾಗಿ ಸಿಕ್ಕಿಂ, ಬಿಹಾರ, ಛತ್ತೀಸ್ಗಢದಲ್ಲೂ ಕೂಡ ಅಲರ್ಟ್ ಜಾರಿ ಮಾಡಲಾಗಿದೆ. ಹಾಗಾದ್ರೆ ನಮ್ಮ ರಾಜ್ಯಕ್ಕೆ, ಕರ್ನಾಟಕಕ್ಕೆ ಏನು ಇಂಪ್ಯಾಕ್ಟ್? ಈ ಕಡೆ ಅರಬ್ಬಿ ಸಮುದ್ರ ಕಡೆಯಿಂದ ಏನು ಬರ್ತಾ ಇದೆ, ಇಲ್ಲಿಂದ ಏನು ಪರಿಣಾಮ ಆಗುತ್ತೆ ಅದನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗಬಹುದು. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ ಕೂಡ ಸಿಗುತ್ತೆ. ಆ ವಿಡಿಯೋಸ್ ಅಲ್ಲಿ ನಮ್ಮ ಚಾನಲ್ ಕಡೆಯಿಂದ ನಾವು ಆಡ್ ಮಾಡೋ ಯಾವುದೇ ಎಕ್ಸ್ಟ್ರಾ ಆಡ್ಸ್ ಇರೋದಿಲ್ಲ. ಇದರಿಂದ ನಿಮಗೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗೋದು ಮಾತ್ರ ಅಲ್ಲ, ನಾವು ಇನ್ನೂ ಉತ್ತಮ ಗುಣಮಟ್ಟದ ವರದಿಗಳನ್ನ ಕೊಡೋಕೆ ನೀವು ನಮಗೆ ಶಕ್ತಿ ಕೊಟ್ಟಂತೆ ಕೂಡ ಆಗುತ್ತೆ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಕೆಳಗಡೆ ಜಾಯಿನ್ ಆಗಬಹುದು. ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನೋಡಿ. ಈಗ ಬನ್ನಿ ವರದಿಗೆ ವಾಪಸ್ ಆಗೋಣ. ಕರ್ನಾಟಕ, ಕೇರಳಕ್ಕೂ ಚಂಡಮಾರುತ ಭೀತಿ. ಏನು ಬಂಗಾಳ ಕೊಲ್ಲಿಯಿಂದ ಪೂರ್ವ ರಾಜ್ಯಗಳು ಭೀತಿ ಎದುರಿಸ್ತಾ ಇದ್ರೆ, ಇತ್ತ ಅರಬ್ಬಿ ಸಮುದ್ರದಲ್ಲೂ ಚಂಡಮಾರುತ ಎದ್ದಿದೆ. ಇದು ಮೋಂತಾಗಿಂತ ವೇಗವಾಗಿ ಬರ್ತಾ ಇದೆ. ಮುಂಬೈನಿಂದ 790 ಕಿಲೋಮೀಟರ್ ದೂರದಲ್ಲಿದೆ. ಗೋವಾದಿಂದ 800 ಕಿಲೋಮೀಟರ್ ದೂರ, ಲಕ್ಷದ್ವೀಪದಿಂದ 840, ಮಂಗಳೂರಿಂದ 960 ಕಿಲೋಮೀಟರ್ ದೂರದಲ್ಲಿದೆ. ಅಂದ್ರೆ ಇನ್ನೆರಡು ದಿನ ಅಥವಾ ಅದಕ್ಕಿಂತ ಮುಂಚೆನೆ ಈ ಚಂಡಮಾರುತ ಪಶ್ಚಿಮ ಕರಾವಳಿಯನ್ನ ತಲುಪೋ ಸಾಧ್ಯತೆ ಇದೆ. ಈ ಸೈಕ್ಲೋನ್ ನಿಂದಲೂ ರಾಜ್ಯದಲ್ಲಿ ಭಾರಿ ಮಳೆಯಾಗುತ್ತೆ. ಈಗ ಆಲ್ರೆಡಿ ಕರಾವಳಿ ಭಾಗದಲ್ಲಿ ಮಳೆ ಆಗೋಕೆ ಶುರುವಾಗಿದ್ದು, ಅಕ್ಟೋಬರ್ 28ರ ನಂತರ ಇನ್ನಷ್ಟು ಮಳೆಯಾಗುತ್ತೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ 3 ಜಿಲ್ಲೆಗಳಿಗೂ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಅತ್ತ ಬೆಳಗಾವಿ, ಧಾರವಾಡ, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಿಗೂ ಕೂಡ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಇನ್ನು ದಕ್ಷಿಣ ಒಳನಾಡಿನ ಇತರ ಕಡೆಗಳಲ್ಲಿ ಸಾಧಾರಣ ಮಳೆಯಾಗುತ್ತೆ. ಇತ್ತ ಬೆಂಗಳೂರಿನಲ್ಲಿ ಸಣ್ಣಗೆ ಮಳೆ ಬೀಳ್ತಾ ಇದ್ದು, ಚಂಡಮಾರುತ ಅಪ್ಪಳಿಸಿದ ನಂತರ ಮಳೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇತ್ತ ಕೇರಳದ ಕಡೆಗೆ ಬಂದರೆ ಅಲ್ಲಿ 3 ಜಿಲ್ಲೆಗಳಿಗೆ ಅಂದರೆ ಕೋಯಿಕೋಡ್, ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇಲ್ಲಿ 200 ಮಿಲಿಮೀಟರ್ಗೂ ಅಧಿಕ ಮಳೆ ಆಗಬಹುದು ಅಂತ ಹೇಳಿದ್ದಾರೆ. ಹಾಗೆ ವಯನಾಡು, ಮಲಪುರಂ, ಪಾಲಕ್ಕಾಡ್, ಎರ್ನಾಕುಲಂ, ಇಡುಕ್ಕಿ, ಅಲಪುಳ, ಕೊಟ್ಟಾಯಂ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಈಗ ಆಲ್ರೆಡಿ ಕೇರಳದ ಮೀನುಗಾರರಿಗೆ ಕೆಲ ಕಡೆ ನಿರ್ಬಂಧ ವಿಧಿಸಲಾಗಿದ್ದು, ಇಲ್ಲೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹೈ ಅಲರ್ಟ್ ನಲ್ಲಿದೆ. ಸೇನೆ ಸರ್ವಸನ್ನದ್ಧ. ಇನ್ನು ದೇಶಕ್ಕೆ 2 ಕಡೆಯಿಂದ ಸೈಕ್ಲೋನ್ ಭೀತಿ ಇರೋ ಕಾರಣ ಮಾನವೀಯ ಸಹಾಯ ಮಾಡೋಕೆ ಸೇನೆ ಕೂಡ ಮುಂದಾಗಿದೆ. ಈ ಬಗ್ಗೆ ಹೇಳಿಕೆ ಬಿಡುಗಡೆ ಮಾಡಿದ್ದು ಇಂಡಿಯನ್ ಆರ್ಮಿ ಹೈ ಅಲರ್ಟ್ ನಲ್ಲಿದೆ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಆಗ್ತಿರುವ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ಅಕ್ಟೋಬರ್ 30ರ ಒಳಗೆ ಚಂಡಮಾರುತ ತೀವ್ರ ಆಗಬಹುದು. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ರಾಜ್ಯ ಸರ್ಕಾರಗಳ ಜೊತೆಗೂ ನಾವು ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ. ತೀವ್ರ ನಿಗಾ ವಹಿಸ್ತಾ ಇದ್ದೀವಿ. ಎಲ್ಲ ರೀತಿಯ ರಕ್ಷಣಾ ಕಾರ್ಯಗಳಿಗೆ ನಾವು ಪ್ರಿಪೇರ್ ಆಗಿದ್ದೀವಿ ಅಂತ ಸೇನೆ ಕೂಡ ಹೇಳಿದೆ. ಹೀಗಾಗಿ ಸ್ನೇಹಿತರೆ, ಈಗ ಮೇಲೆ ಹೇಳಿದ ಪ್ರದೇಶಗಳಿಗೆ ಮೇಲೆ ಹೇಳಿದ ಸಮಯದಲ್ಲಿ ಆ ಟೈಮ್ ಪೀರಿಯಡ್ ನಲ್ಲಿ ಟ್ರಾವೆಲ್ ಮಾಡೋರು ಹುಷಾರಾಗಿರಿ. ಬೈ ರೋಡ್ ಟ್ರಾವೆಲ್ ಮಾಡೋರು ಕೂಡ ತುಂಬಾ ಕೇರ್ಫುಲ್ ಆಗಿರಿ. ಸಾಧ್ಯ ಆದ್ರೆ ಅವಾಯ್ಡ್ ಮಾಡೋಕ್ಕಾಗತ್ತಾ ಅಂತ ಕೂಡ ನೋಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ. ಹಾಗೆ ಸ್ನೇಹಿತರೆ, ಈ ಮಾಹಿತಿಯನ್ನು ನೀವು ಬೇರೆಯವ್ರಿಗೂ ಕೂಡ ಶೇರ್ ಮಾಡಬಹುದು. ಹಾಗೆ ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.